ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾಕೆ ಅಂದರೆ ನಾನು ಮತ್ತೆ ಇದೇ ಕಾರ್ಡನ್ನು ನಾನು ಎರಡನೇ ಭಾಗದ್ದು ಹೇಳಿದ್ದೆ, ಇವತ್ತು ಮಾಡಿಬಿಡ್ಬೇಕು ಅಂತ ಮತ್ತೊಮ್ಮೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾನು. ಏಕೆಂದರೆ ನನಗೆ ಆ ಒಂದು ಭಾಗದ ಕಾರ್ಡಲ್ಲೇ ತುಂಬ ಹೊತ್ತು ಟೈಮ್ ತಗೊಂಡು ಬಾಬಾ ಹೇಳಿಸಿದ್ರು. ನನಗೆ ನಿಲ್ಲಿಸ್ಲಿಕ್ಕೆ ನನಗಾಗಲಿಲ್ಲ. ಅದು ಹೇಳಿಸಿದಾಗ ನಾವು ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ನೀವೇ ನೋಡಿದ್ರಿ ಆ ಮೊದಲನೇ ಭಾಗದ ಕಾರ್ಡಲ್ಲಿ ಎಷ್ಟೊತ್ತಾದರೂ ಬಾಬಾ ಶಫಲ್ ಮಾಡ್ತಾಯಿದ್ರೆ ಕಾರ್ಡು ಅವರು ಕೊಟ್ಟಿರಲಿಲ್ಲ, ಆಮೇಲೆ ಕೊಟ್ಟರು. ಕೆಲವೊಂದು ಮಾತುಗಳನ್ನ ಹೇಳಿಸ್ತಾ ಆಮೇಲೆ ಕೊಟ್ಟರು. ನಾನು ಶ್ಲೋಕ ಹೇಳ್ತಾಯಿದ್ರು, ಅವರು ನನ್ನ ನಾಮಜಪ ಹೇಳ್ಕೊಳ್ತಾಯಿದ್ರು, ಕೊಡೋದಕ್ಕೆ ತುಂಬ ತಡ ಮಾಡಿದ್ರು. ಹಾಗಾಗಿ ಆಮೇಲೆ ನಾನೊಂದು ವಿಚಾರನ ನನಗೆ ನೆನಪು ಕೊಟ್ಟು ಅದನ್ನು ಹೇಳಿಸೋ ಹಾಗೆ ಹೇಳು ಅನ್ನೋ ರೀತಿ ನನಗೆ ಸೂಚನೆ ಆಗಿದ್ದರಿಂದ ನಾನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇದು ಕೆಲವೊಂದನ್ನ ನಾವು ಮಾತಾಡೋ ಹಾಗಿಲ್ಲ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಕೆಲವೊಂದು ವಿಚಾರಗಳನ್ನ ನಮ್ಮ ಬಾಯಿಂದ ಅದನ್ನು ಹೇಗೆ ಹೇಳಿಸ್ತಾರೆ ನಮಗೆ ಆಶ್ಚರ್ಯ ಇರುತ್ತೆ. ಹಾಗಾಗಿ ಯಾರು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ದೇವ್ರ ಮೇಲೆ ನಂಬಿಕೆ ಇಟ್ಟು ಹೇಳಿ. ಕೆಲವೊಂದು ವಿಚಾರಗಳನ್ನ ನಮ್ಮ ವಿಚಾರದ್ದು ಒಂದೊಂದು ಸತಿ ನಮಗೆ ಗೊತ್ತಿಲ್ದಿರ ನಮ್ಮ ವಿಚಾರನೂ ಅಲ್ಲಿ ತಿಳಿಸಿರ್ತಾರೆ ನಮಗೆ. ನಾವು ಆಮೇಲೆ ಆ ವಿಡಿಯೋ ನಾವು ನೋಡಿದಾಗ ಏನು ಹೇಳಿದ್ದೀವಿ ಅಂತ ನಾವು ನೋಡಿದಾಗಲೇ ನಮ್ಮ ವಿಚಾರನೂ ಬಾಬಾ ಹೇಳಿಸಿದ್ದಾರೆ, ನಮಗೆ ಅದು ಗೊತ್ತೇ ಆಗಲಿಲ್ಲ ಅನ್ನೋದು ನಮಗಾಗ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಇದು ಯಾರು ತಪ್ಪಾಗಿ ತಿಳಿಬಾರ್ದು ಅಂತ ಕೇಳ್ಕೊತೀವಿ. ಮತ್ತು ಈ ವಿಡಿಯೋದಲ್ಲಿ ಯಾರಿಗೆ ಏನು ಸಂದೇಶ ಯಾವಾಗ ತಲುಪತ್ತೆ, ಯಾರಿಗೆ ಈ ಪರಿಸ್ಥಿತಿಯಲ್ಲಿ ಸಿಗುತ್ತೆ ವಿಷಯ, ಅದು ಯಾವಾಗ ಬೇಕಾದರೂ ಇದು ವಿಡಿಯೋ ಯಾರು ಬೇಕಾದರೂ ನೋಡ್ಬೋದು. ಪ್ರತಿಯೊಬ್ಬರಿಗೂ ನೋಡೋ ಅವಕಾಶ ಇದೆ. ಅದರಲ್ಲೂ ಯಾರಿಗೆ ಈ ವಿಡಿಯೋ ನೋಡೋಕ್ಕೆ ಸಾಧ್ಯ ಆಗುತ್ತೆ, ಆಯಾ ಪರಿಸ್ಥಿತಿಗಿದ್ದವರು ಕಮೆಂಟಲ್ಲಿ ನಿಮಗೆ ಏನು ಅಲ್ಲಿ ಸಂದೇಶ ಸಿಕ್ಕಿದೆ ಅದಕ್ಕೆ ಉತ್ತರ ನೀವು ಕಮೆಂಟಲ್ಲಿ ತಿಳಿಸಿ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡ್ಬೋದು. ಎಷ್ಟು ನೀವು ಈ ಬಾಬಾ ಕೊಡೋ ಮಾತು ಸಂದೇಶ ಏನು ಹೇಳ್ತೀವಿ ಅದನ್ನು ನೀವು ತಗೊಳ್ತೀರೋ ಆದಷ್ಟು ನಿಮಗೆ ತುಂಬ ಒಳ್ಳೆಯದೇ ಆಗುತ್ತೆ. ದಯವಿಟ್ಟು ಈ ಪ್ರಾಣಿ ಹಿಂಸೆಗಳನ್ನ ಮಾಡಬೇಡಿ, ಬಲಿಗಳು ಕೊಡಬೇಡಿ. ಅದು ನಾವು ಎಷ್ಟು ದುಡ್ಡು ಖರ್ಚು ಮಾಡಿ ಪ್ರಾಣಿ ಹಿಂಸೆಗಳನ್ನ ಮಾಡ್ತೀವಿ, ಅದರಲ್ಲೂ ಗೋ ಮಾತಾ ಅಂದರೆ ನಾವು ಪೂಜೆ ಮಾಡ್ತೀವಿ, ಗೋವುಗಳಿಗೆ ಹಸುಗಳಿಗೆ ಪೂಜೆ ಮಾಡ್ತೀವಿ, ಅವುಗಳನ್ನ ಬಲಿ ಕೊಡಬೇಡಿ ದಯವಿಟ್ಟು. ಅದರಲ್ಲಿ ನಾವು ಹಿಂದೂಗಳಾಗಿ ಹಸುಗಳನ್ನ ಬಲಿ ಕೊಡೋದ್ರಿಂದ ಈ ಕ್ಷಣಕ್ಕೆ ನಾವು ನೆಮ್ಮದಿಯಾಗಿರ್ಬೋದು. ಬಲಿ ಕೊಟ್ಬಿಟ್ಟು ನಾಳೆ ದಿನ ಅದರಲ್ಲಿ ವಾಸವಾಗಿರೋದು ಮುಕ್ಕೋಟಿ ದೇವಾಂದೇವತೆಗಳು ವಾಸವಾಗಿರ್ತಾರೆ ಅದರಲ್ಲಿ, ಹಸುವಲ್ಲಿ ಅಂತ ಹೇಳ್ತಾರೆ, ಸುಳ್ಳಲ್ಲ. ದಯವಿಟ್ಟು ಯಾರು ತಿದ್ದುಕೋತೀರೋ ಇದನ್ನು ನನಗೆ ಏನಕ್ಕೆ ಹೇಳಿಸ್ತಿದ್ದಾರೋ ಗೊತ್ತಿಲ್ಲ. ಕಾರ್ಡ್ ಶಫಲ್ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ದಯವಿಟ್ಟು ಇದನ್ನು ನಿಲ್ಲಿಸಿ. ಮುಕ್ಕೋಟಿ ದೇವಾಂದೇವತೆಗಳು ನೀವು ಮುಗಿಯೋ ದೇವರುಗಳು ಕೂಡ, ನಿಮ್ಮನೆ ದೇವರುಗಳು ಕೂಡ ಹಸುವಲ್ಲಿ ವಾಸವಾಗಿದ್ದಾರೆ. ಬಾಬಾ ನನಗೆ ಮಾತೇ ಬರ್ತಾ ಇಲ್ಲ. ದಯವಿಟ್ಟು ಬಾಬಾ ಹೇಳ್ತಾ ಇರೋದು ಒಂದೇ ಮಾತು, ಆ ಹಸುಗಳಲ್ಲಿ ಮುಕ್ಕೋಟಿ ದೇವಾಂದೇವತೆಗಳು ಇರೋದ್ರ ಜೊತೆಗೆ ನಿಮ್ಮ ಮನೆ ದೇವರುಗಳು, ಕುಲ ದೇವರುಗಳು, ನೀವು ಮುಗಿಯೋಂಥ ಮನೆ ದೇವರುಗಳು ಕೂಡ ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ನೀವೆಷ್ಟು ದುಡ್ಡು ಕೊಟ್ಟು ಒಂದು ಕೆಟ್ಟ ವಾಮಾಚಾರಕ್ಕೆ ಹಸುಗಳನ್ನ ಬಲಿ ಕೊಡ್ತೀರಾ, ಅಲ್ಲಿ ನಿಮ್ಮ ಮನೆ ದೇವರುಗಳನ್ನ, ನಿಮ್ಮ ಕುಲ ದೇವರುಗಳನ್ನ ಅವ್ರನ್ನ ಕತ್ತರಿಸ್ದಂಗೆ ಆಯಿತು ಅಲ್ಲಿ. ಆಗ ನೀವೆಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಲೆ ನನಗೆ ಸಂಬಂಧಪಟ್ಟಿಲ್ಲ, ಇದು ಬಾಬಾ ಅವ್ರಿಗೆ ಸಂಬಂಧಪಟ್ಟಿದ್ದ. ಇದು ಯಾರಿಗೆ ಈ ವಿಷಯ ಹೇಳಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಯಾರಿಗೆ ತಗೋಬೇಕೋ, ಯಾರು ಅದನ್ನು ತಿಳ್ಕೋಬೇಕೋ ಅವರು ತಿಳ್ಕೊಳ್ಳಿ.
ಈಗ ಇಷ್ಟೊತ್ತು ನಾನು ಹೇಳಿದ್ದಕ್ಕೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ಮತ್ತೊಮ್ಮೆ 2ನೇ ಭಾಗದ್ದು ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಕೂಡ ಮತ್ತೆ ಮಾಡಿಸೋದ್ರ ಜೊತೆಗೆ ಇಷ್ಟು ವಿಚಾರ ನನ್ನ ಹತ್ರ ಹೇಳಿಸಿದ್ದಾರೆ. ಯಾರಿಗೆ ಯಾರಿಗೋಸ್ಕರ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಇದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇದನ್ನು ಬಾಬಾಗೆ ಸಂಬಂಧಪಟ್ಟಿದ್ದು, ಬಾಬಾ ಹೇಳಿದ್ದು, ಬಾಬಾ ಅವ್ರನ್ನ ಕೇಳ್ಕೋಬೇಕಾಗಿರೋದು. ಯಾರು ಕೇಳ್ಕೋಬೇಕೋ ಬಾಬಾನ ಕೇಳ್ಕೊಳ್ಳಿ. ಯಾರು ಕೇಳ್ಕೋಬಾರ್ದು, ನಾವು ಬಾಬಾ ಹೇಳಿದ್ದು ಕರೆಕ್ಟಾಗಿದೆ, ನಾವು ಆ ಬಾಬಾ ಅವರು ಹೇಳೋದನ್ನು ಪಾಲಿಸ್ತೀವಿ ಅನ್ನೋರು ತಗೊಳ್ಳಿ. ಇಲ್ಲ ನಾನು ಯಾಕೆ ಬಲಿ ಕೊಡಬಾರ್ದು, ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೋ ಅದು ಹೋಗಿ ಬಾಬಾ ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡ್ಕೋಬೋದು. ಉತ್ತರ ಅವರು ಕೊಡೋದು ಅವ್ರಿಗೆ ಬಿಟ್ಟಿದ್ದು, ಪ್ರಶ್ನೆ ಕೇಳೋವ್ರಿಗೆ ಬಿಟ್ಟಿದ್ದು. ನನಗೂ ಅದಕ್ಕೆ ಸಂಬಂಧಪಟ್ಟಿಲ್ಲ. ಬಾಬಾ ಪ್ಲೀಸ್ ಕಾರ್ಡ್ ಕೊಡಿ ಬಾಬಾ, ಪ್ಲೀಸ್ ತಡ ಮಾಡಬೇಡಿ ಪ್ಲೀಸ್ ಬಾಬಾ. ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಪ್ರದಾತಂ ಬಾಬಾ ವಿಭೂತಿಮಿದಮಾಶ್ರಯಾಮಿ. ಪ್ಲೀಸ್ ಬಾಬಾ. ಬಾಬಾಗೆ ಯಾರೋ ಕಟ್ಟಿಗೆಗಳಿಂದ ಹೊಡಿತಾ ಇದ್ದಾರೆ, ಮುಳ್ಳು ಮರಗಳಿದೆಯಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ ಬಾಬಾ. ಮುಳ್ಳು ಮರಗಳಿದೆಯಲ್ಲ ಕಾಡುಗಳ ಹತ್ರ, ಕೆಲವು ತೋಟಗಳಲ್ಲೂ ಬೆಳೆದಿರುತ್ತೆ. ಕಾಲು ಅಂದರೆ ಏನು ಹೇಳ್ತಾರೆ, ಖಾಲಿ ಜಮೀನು ಇರುತ್ತಲ್ಲ, ಏನು ಬೆಳೆ ಬೆಳೆದಿರ ಹಾಗೆ ಬಿಟ್ಟಿರ್ತಾರಲ್ಲ ಬೀಡ್ ಥರ, ಅಂಥ ಸ್ಥಳದಲ್ಲೂ ಗ್ರೇ ಕಲರಲ್ಲಿರುತ್ತೆ, ಒಂದು ಇಷ್ಟಿಷ್ಟುದ್ದ ಮುಳ್ಳಿರುತ್ತೆ. ಆ ಮುಳ್ಳಿನ ಮರನ ಕಡಿದು ಅದು ಒಣಗಿದೆ. ಇನ್ನೊಂದು ಕಡೆ ಕೆಲವು ಕಡೆ ಅದೇ ಮರನ ಕೆಲವರು ಒಣಗಿರೋದನ್ನು ಕತ್ತರಿಸಿ ಬಾಬಾಗೆ ಚುಚ್ಚುತ್ತಾ ಇರೋ ಥರ ಒಡೆಯೋ ಥರ ಮಾಡ್ತಾಯಿದ್ದಾರೆ. ಅದನ್ನು ಬಾಬಾ, ಇದು ಯಾರೋ ಭಕ್ತರಿಗೆ ಮಾಡ್ತಾ ಇದ್ದಾರೆ, ಅದು ಬಾಬಾ ಅವರು ಅದನ್ನು ಇದು ಮಾಡ್ತಾ ಇದ್ದಾರೆ. ಮತ್ತು ಬಾಬಾಗೂ ಆ ರೀತಿ ಮಾಡ್ತಿದ್ದಾರೆ ಅಂತ ಇಲ್ಲಿ ಗೊತ್ತಿಲ್ಲ, ತೋರಿಸ್ಕೊಡ್ತಾ ಇದ್ದಾರೆ. ಬಾಬಾ ಕಣ್ಣಿಗೆ ಗಾಯ ಮಾಡಿದ್ದಾರೆ, ಬಾಬಾ ಕಣ್ಣಿಗೆ ಗಾಯ ಮಾಡಿದ್ದಾರೆ. ಅವ್ರ ಕಣ್ಣಿಂದ ರಕ್ತ ಸುರಿತಿದೆ. ಶ್ರೀಹರಿ. ಮತ್ತೊಬ್ಬರು ಯಾರೋ ಅದೇ ಮುಳ್ಳಿನ ಮರವನ್ನು ಕಡಿದು, ಹಸಿ ಮರ ಅದು, ಅದೇ ಮುಳ್ಳಿನ ಹಸಿ ಮರದ್ದು ಕಡಿದು ಅವ್ರಿಗೆ ಚುಚ್ಚೋದು, ಅದರಿಂದ ಹೊಡೆಯೋದು, ಎಸೆಯೋದು, ಅವ್ರ ಮೇಲೆ ಎಸೆಯೋದು ಎಲ್ಲ ಮಾಡ್ತಾಯಿದ್ದಾರೆ. ಬಾಬಾ ಓಂ ಸಾಯಿರಾಮ್. ಕೃಷ್ಣ ವಾಸುದೇವ ಕಾಪಾಡು. ದೇವರುಗಳಿಗೆ ಹಿಂಗೆ ಶಿಕ್ಷೆ ಕೊಟ್ಬಿಟ್ರೆ ನಮ್ಮಂಥವರು, ನಾವು ಒಂದು ಸಣ್ಣ ಒಂದು ಇರುವೆ ಥರ ದೇವ್ರ ಲೆಕ್ಕದಲ್ಲಿ, ನಾವು ನಮ್ಮ ಲೆಕ್ಕದಲ್ಲಿ ಇರುವೆ ಕಾಣಿಸತ್ತಷ್ಟೇ. ಆದರೆ ಬಾಬಾ ಅವ್ರ ಲೆಕ್ಕದಲ್ಲಿ ನಾವೊಂದು ಇರುವೆ ಇದ್ದಂಗೆ. ಅದನ್ನು ನಾವು ಆ ರೂಪನ ಮನುಷ್ಯರು ರೂಪದಲ್ಲಿ ನಮ್ಮನ್ನು ಜೀವನನ ಸಾಗಿಸ್ತಿದ್ದಾರೆ. ದೇವರಿಗೆ ಈ ರೀತಿ ಶಿಕ್ಷೆಗಳನ್ನ ಕೊಟ್ಬಿಟ್ರೆ ಪ್ರಕೃತಿ ವಿಕೋಪಕ್ಕೆ ಭಯಾನಕ ಪರಿಸ್ಥಿತಿಗಳು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾವ್ಯಾವ ರೀತಿ ಪ್ರಕೃತಿ ಕೋಪ ಮಾಡಿಕೊಳ್ಳುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಇದು ಯಾರಿಗೆ ಒಬ್ಬರಿಂದ, ಇವರೊಬ್ಬರು ಬಾಬಾಗೆ, ಒಂದು ಕುಟುಂಬದವರು ಬಾಬಾಗೆ ಈ ರೀತಿ ಮುಳ್ಳಿಂದ ಹೊಡೆಯೋದು, ಹಿಂಸೆ, ಚುಚ್ಚೋದು, ಎಸೆಯೋದು ಎಲ್ಲ ಮಾಡ್ತಿದ್ದಾರಲ್ಲ. ನಿಜ ಹೇಳ್ತಿದ್ದೀನಿ, ಆ ಕುಟುಂಬದ ಜೊತೆಗೆ ಪ್ರಕೃತಿಯಲ್ಲಿ ಇರುವ ಪ್ರಾಣಿ ಪಕ್ಷಿಗಳಿಗೂ, ಹುಳ ಹುಟ್ರೆಗಳಿಗೂ, ಹಾವುಗಳು, ಪ್ರಾಣಿ ಪಕ್ಷಿ ಪ್ರತಿಯೊಂದು ಸೇರಿಬಿಡ್ತು. ಮತ್ತು ಜನಗಳಿಗೂ ಸ್ವಲ್ಪ ತೊಂದರೆ ಇದೆ. ಇವ್ರು ಮಾಡೋ ತೊಂದರೆಯಿಂದ ಆ ಪ್ರಕೃತಿ ಮಾತೆ ಕೋಪಗೊಂಡಾಗ ಇಷ್ಟು ಭಯಂಕರ ಬಿರುಗಾಳಿ ಬರ್ಬೋದು, ಬೆಂಕಿ ಬೀಳ್ಬೋದು, ಭಯಾನಕ ಮಳೆ ಕೂಡ ಬರ್ಬೋದು, ಮನೆಗಳು, ಜಮೀನುಗಳು ಕೊಚ್ಕೊಂಡು ಹೋಗೋ ಥರ ಆಗ್ಬೋದು. ಅದರಲ್ಲಿ ಯಾರು ಪ್ರಾಣಗಳು
ಕಳ್ಕೊಳ್ತಾರೋ ಗೊತ್ತಿಲ್ಲ. ದಯವಿಟ್ಟು ನಾನೊಂದೇ ಮಾತು ಇಲ್ಲಿ ನನಗೆ ಬಾಬಾ ತೋರಿಸ್ಕೊಟ್ಟಿದ್ದರ ಬಗ್ಗೆ ನನಗೆ ಕಾಣಿಸಿದ ವಿಚಾರದ ಬಗ್ಗೆ ಹೇಳ್ತಿದ್ದೀನಿ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದು ನಿಮ್ಗೊಳ್ಳೇದು. ನೀವು ನಿಲ್ಲಿಸಿಲ್ಲ ಅಂದರೆ ನಂದೀಶ, ಈಶ್ವರನ ಮುಂದೆ ನಂದೀಶ ಇದ್ದಾರಲ್ಲ, ಅವರು ಕೂಡ ಬಿಡಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೋತಿ ರೂಪದಲ್ಲಿ ಹನುಮಂತ ಕೂಡ ಬಿಡಲ್ಲ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಬಾಬಾ ನಿಮಗೆ ಶಿಕ್ಷೆ ಕೊಟ್ಟರೆ ನಮ್ಮಂಥವ್ರು ಹೇಗಪ್ಪ ತಡ್ಕೊಳ್ಳೋದು? ಕಾಪಾಡು ಬಾಬಾ. ಇಷ್ಟೊತ್ತು ಏನಕ್ಕೆ ಇಷ್ಟೊಂದು ತೋರಿಸಿದ್ರೆ ನನಗೆ ಬೇಜಾರು ಕೂಡ ಆಗ್ತಾಯಿದೆ. ಅಳು ಅಂತೂ ಬರ್ತಾ ಇಲ್ಲ. ಏನಕ್ಕೆ ಅಳಬೇಕು? ಏಕೆಂದರೆ ನಾವು ಸಂತೋಷಕ್ಕೆ ಕಣ್ಣೀರು ಹಾಕಬೇಕೇ ವಿನಃ ದುಃಖ ಯಾರೋ ಕೊಡೋದ್ರಿಂದ ನಾವ್ಯಾಕೆ ಅಳಬೇಕು? ಬಾಬಾ ದೇವ್ರಂತೂ ಮನುಷ್ಯರಿಗೆ ಕಷ್ಟ ಕೊಡಲ್ಲ, ಬುದ್ಧಿ ಕಲಿಸ್ತಾನೆ ಬಾಬಾ. ಬೇಗ ಬೇಗ ಇವರು ಏನು ಹೇಳೋದು, ನನ್ನ ಮಾತು ತೊದಲ್ತಿದ್ದೆ, ಕ್ಷಮೆ ಇರಲಿ. ಇವರು ಬೇಗ ಬೇಗ ಬದಲಾಗಬೇಕು, ಒಳ್ಳೆ ರೀತಿಯಾಗಿ ಬದಲಾಗಬೇಕು ಅಂದರೆ ಬಾಬಾ ಬುದ್ಧಿ ಕಲಿಸಿ ಒಳ್ಳೆ ದಾರಿಯಲ್ಲಿ ನಡೆಸ್ತಾರೆ, ಅದಂತೂ ಸತ್ಯ. ಆದರೆ ಪಿತೃರು ಪೂರ್ವಜರಿಗೆ ಒಳ್ಳೆ ರೀತಿಯಾಗಿ ಅವ್ರಿಗೆ ಕಾರ್ಯಗಳು ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಅಂತ ಇನ್ನೊಂದು ಸೂಚನೆಯಲ್ಲಿ ತೋರಿಸ್ತಾ ಇದ್ದಾರೆ. ಆಡಂಬರ ಮಾಡಬೇಡಿ, ಇದೆ ಅಂದ್ಬಿಟ್ಟು ಆಡಂಬರ ಮಾಡಬೇಡಿ ದಯವಿಟ್ಟು. ಬಾಬಾ ಪ್ಲೀಸ್ ಕೊಡಿ, ಏನೇನು ಹೇಳಬೇಕೋ ಹೇಳಿಸಿದ್ದೀರಾ, ಹೇಳಿಸಿದಷ್ಟೇನಾ? ಕಾರ್ಡ್ ಕೊಡಲ್ವಾ? ನಿನ್ನ ಮಕ್ಕಳಿಗೆ, ನಿನ್ನ ಭಕ್ತರಿಗೆ ನೋಡಿ ಕೊಟ್ಟರು. ನಿನ್ನ ಮಕ್ಕಳಿಗೆ, ನಿನ್ನ ಭಕ್ತರಿಗೆ ಏನು ಕೊಡ್ತೀರೋ ಕೊಡ್ರಿ. 2ನೇ ಭಾಗದ ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ, ಅದನ್ನು ನೀವೇ ಮಾಡಿಸ್ತಿದ್ದೀರಾ. ನಿಮಗೆ ಕೋಪ ಇದೆ, ಬೇಜಾರಿದೆ ಅನ್ನೋದು ನನಗೆ ಗೊತ್ತು. ಅವ್ರಿಗೇನು ಯಾವ ರೀತಿ ನಾನು ಶಿಕ್ಷೆ ಕೊಡಲಿ, ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದಾರಲ್ಲ ಅನ್ನೋದು ನಿಮಗೂ ಬಾಬಾ ಬೇಜಾರಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಇಲ್ಲಿ 4 ಕಾರ್ಡ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾನು ಭಾಗ ಮಾಡಿ ಇಟ್ಬಿಡ್ತೀನಿ. ಎಷ್ಟು ಕೊಡ್ತಾರೋ ಕೊಡಲಿ. ಬಾಬಾ ಅವ್ರಿಗೆ ಬೇಜಾರಿರೋದ್ರಿಂದ ಅವರು ನಾನು ಏನು ಸಂದೇಶ ಕೊಟ್ಟು ಏನು ಪ್ರಯೋಜನ ಅನ್ನೋ ಥರ ಅವರು ಬಾಬಾ ಯೋಚನೆ ಮಾಡ್ತಾಯಿದ್ದಾರೆ. ನೋಡ್ತಾ ಇದ್ದೀರಾ ಕಾರ್ಡ್ ಎಷ್ಟು ನಾನು ಶಫಲ್ ಮಾಡಿದ್ರು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅವರೇ ಸಾಧ್ಯ ಮಾಡ್ತಿಲ್ಲ. ಬಾಬಾ ಪ್ಲೀಸ್ ಆಯಿತು, ನೀವೇ ಹಿಂಗೆ ಸಮಾಧಾನ ಕಳ್ಕೊಂಡ್ರೆ ನಿಮ್ಮನ್ನು ನಂಬಿರೋಂಥವ್ರು ನಮ್ಮ ಪರಿಸ್ಥಿತಿಗಳು ಹೇಗೆ ಬಾಬಾ? ನಮ್ಮ ಕೈಯಿಂದ ನಿಮ್ಗೇನು ಸಾಧ್ಯ ಆಗುತ್ತೆ ಅದನ್ನು ಮಾಡಿಸ್ಕೊಳ್ಳಿ ಬಾಬಾ. ಅದಾದರೂ ದಾರಿ ತೋರಿಸಿ ಬಾಬಾ ಪ್ಲೀಸ್ ಬಾಬಾ. ಖಂಡಿತವಾಗ್ಲೂ ನೀವು ಅದನ್ನು ನಿಮಗಾಗೋ ತೊಂದರೆನ ತಪ್ಪಿಸ್ಲಿಕ್ಕೆ ನಾವೇನು ಮಾಡಬೇಕು ಅಂತ ಕನಸಿನ ಮೂಲಕ ಕ್ಷಮೆ ಇರಲಿ, ಕನಸಿನ ಮೂಲಕ ನಮಗೆ ತಿಳಿಸ್ಕೊಡಿ. ಅದನ್ನು ನಾವು ನಿಮಗಾಗೋ ತೊಂದರೆನ ನಾವು ಯಾವ ರೀತಿ ಬಗೆಹರಿಸ್ಬೋದು ಅದನ್ನು ತೀರಿಸ್ಕೊಟ್ರೆ ಅದನ್ನು ನಾವು ಮಾಡ್ತೀವಿ ಬಾಬಾ. ನಿಮಗೂ ತೊಂದರೆ ಮಾಡಿ ನಮಗೂ ತೊಂದರೆ ಆಗದಿರಂಗೆ ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಏಕೆಂದರೆ ನಿಮಗೆ ತೊಂದರೆ ಆಗದಿರ ಇದ್ದಾಗ ಮಾತ್ರ ನಮ್ಮನ್ನು ನೀವು ಕಾಪಾಡಲಿಕ್ಕೆ. ಯಾಕೆಂದರೆ ನಿಮಗೂ ದೇವರುಗಳಿಗೂ ತೊಂದರೆ ಕೊಡ್ತಾರೆ ಅನ್ನೋದು ಅದು ಮುಕ್ಕಾಲು ಭಾಗ ಜನಕ್ಕೆ ಗೊತ್ತಿದೆ ಅಂದ್ಕೊಳ್ತೀನಿ. ಪ್ರಪಂಚದಲ್ಲಿ ಸುಮಾರು ಜನಕ್ಕೆ ಗೊತ್ತಿದೆ ಅದು ದೇವರುಗಳಿಗೂ ತೊಂದರೆ ಕೊಡ್ತಾರೆ ಅಂತ. ಸುಳ್ಳು ಶಾಸ್ತ್ರಗಳು, ಸುಳ್ಳು ಜ್ಯೋತಿಷ್ಯಗಳು ಎಲ್ಲ ತಿಳಿಸ್ತಾರೆ ಅನ್ನೋದು ಗೊತ್ತಿದೆ. ಇಲ್ಲಿ 3ನೇ ಕಾರ್ಟು ಕೊಟ್ಟಿದ್ದಾರೆ, ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ. ಮತ್ತು ಇನ್ನೇನು ಹೇಳ್ತೀರಾ ಹೇಳಿ ಬಾಬಾ. ನೀವೆಷ್ಟು ಕೊಡ್ತೀರೋ ಅಷ್ಟು ಕೊಡಿ ಬಾಬಾ, ನಾನು ತೆಗಿಯಲ್ಲ ಇವತ್ತು. ನಿಮಗೆ ಇಷ್ಟೊಂದು ಬೇಸರ ಇರಬೇಕಾದ್ರೆ ನಾನು ಹೇಗೆ ತೆಗಿಯೋದು? ಸಾಕು ಅಂದರೆ ಅಲ್ಲಿಗೆ ನಿಲ್ಲಿಸ್ತೀನಿ. ನೀವು ಹೇಗೆ ಮಾಡ್ತೀರೋ ಹಾಗೆ ಬಾಬಾ. ನಿಮಗಾಗೋ ನೋವು ನಾವು ಹೇಗೆ ಅದನ್ನು ಬಗೆಹರಿಸ್ಬೇಕು? ನಮಗಾಗೋ ನೋವೇ ನೀವು ತಗೊಳ್ತಿದ್ದೀರಾ ಅನ್ನೋವಾಗ
ನಿಮಗಾಗೋ ನೋವು ನಾವು ಅದನ್ನು ಹೇಗೆ ಬಗೆಹರಿಸ್ಬೇಕು ಅದನ್ನಾದರೂ ತಿಳಿಸಿ ಬಾಬಾ. ಥ್ಯಾಂಕ್ ಯು ಬಾಬಾ. ನಿಲ್ಲಿಸು ಅಂದಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದೀನಿ. ಓಂ ಸಾಯಿರಾಮ್. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ತಪ್ಪು ಮಾಡೋರನ್ನ ಕ್ಷಮಿಸ್ತೀನಿ, ಆದರೆ ಬೇಕಂತಲೇ ತಪ್ಪು ಮಾಡಬೇಡ ಅಂತ ನಾನು ಹೇಗಾದರೂ ಯಾವ ರೀತಿ ಆದರೂ ಯಾರ ಮುಖಾಂತರ ಆದರೂ ಅದನ್ನು ತಿಳಿಸ್ತೀನಿ. ನಾನು ಅದನ್ನು ಅವರು ತಗೊಂಡಿಲ್ಲ ಅಂದರೆ ಅವ್ರ ಕರ್ಮ ಅವರು ಅನುಭವಿಸ್ಲೇಬೇಕು. ನನಗೆ ಕೊಟ್ಟ ಶಿಕ್ಷೆ ಆಗಲೇ ನಾನು ಮಾತಾಡಿದ ರೀತಿಯಲ್ಲಿ ಇಲ್ಲಿ ಹೇಳಿಸ್ತಾ ಇದ್ದಾರೆ. ನನಗೆ ಕೊಟ್ಟ ಶಿಕ್ಷೆ ನಾನು ಖಂಡಿತ ಅದನ್ನು ವಾಪಸ್ ಕೊಡ್ತೀನಿ. ನನಗೆ ಯಾರು ಆ ಕಷ್ಟ ಕೊಟ್ಟರೋ, ನನಗೆ ಯಾರು ಆ ಹಿಂಸೆನ ಕೊಟ್ಟರೋ ಅವರಿಗೆ ಖಂಡಿತ ನಾನು ಕೊಡ್ತೀನಿ. ಯಾವ ರೀತಿ ಕೊಡ್ತೀನಿ, ಯಾವಾಗ ಕೊಡ್ತೀನಿ ಅನ್ನೋದು ಗೊತ್ತಿಲ್ಲ, ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಆಮೇಲೆ ಮೊದಲನೇ ಭಾಗದಲ್ಲಿ 2ನೇ ಕಾರ್ಡಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಮಾಡಿ. ಓಂ ಸಾಯಿರಾಮ್. ಭಕ್ತಿ ಶಕ್ತಿ ಪ್ರತಿಯೊಂದು ಗಮನವಿಟ್ಟು ಮಾಡಿ. ನೀವು ಬಾಬಾ ಬಗ್ಗೆ ಎಷ್ಟು ಪ್ರಾರ್ಥನೆ ಮಾಡ್ತೀರೋ, ಎಷ್ಟು ಹೋಮ ಹವನ ನಾಮಜಪ ಮಾಡ್ತೀರೋ, ಭಜನೆ ಮಾಡ್ತೀರೋ, ಮತ್ತು ಸ್ವಾಮಿ ಫೋಟೋ ಮತ್ತು ವಿಗ್ರಹ ಯಾರ್ಯಾರ ಮನೇಲಿದೆಯೋ ಅವರೆಲ್ಲರೂ ಫೋಟೋ ಆದರೆ ಹೂವುಗಳಿಂದ ಅರ್ಚನೆ ಮಾಡಿ, ಹೂವು ಅರ್ಚನೆ ಮಾಡಿ ಅದೇ ಸಾಕು, ಇಷ್ಟು ಇದಾಗುತ್ತೆ. ಮತ್ತು ಫೋಟೋ ನಮ್ಮ ಜೊತೇಲಿ ಇದೆ ಮತ್ತು ನಮ್ಮ ಜೊತೆ ವಿಗ್ರಹನೂ ಇದೆ ಅಂದರೆ ಅವರು ಕೂಡ ಪಂಚಾಮೃತ ಅಭಿಷೇಕ ಮಾಡಿ, ಅರಿಶಿನ ಕುಂಕುಮದ್ದು ಅಭಿಷೇಕ ಮಾಡಿ, ಪನ್ನೀರ್ ಅಭಿಷೇಕ ಮಾಡಿ, ಪುಷ್ಪಗಳ ಹಾಕಿ ಅಭಿಷೇಕ ಮಾಡಿ, ಎಲ್ಲ ಸಪ್ರೇಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಡಿ. ಏಕೆಂದರೆ ಅದರಿಂದ ಉಪಯೋಗ ತುಂಬ ಇದೆ. ಬರೀ ಅಭಿಷೇಕ ಮಾಡೋದು ಅಂತಲ್ಲ, ಪಂಚಾಮೃತ ಅಭಿಷೇಕ ಸ್ವಲ್ಪ ಮಾಡಿದ್ರೂ ಹಣ್ಣುಗಳೆಲ್ಲ ಕೊಯ್ದು, ಬಾಳೆಹಣ್ಣು, ಆ್ಯಪಲ್ಲು, ಆರೆಂಜ್ ಅಂತೂ ಬೇಡವೇ ಬೇಡ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ಸಕ್ಕರೆ, ಜೇನುತುಪ್ಪ, ತುಪ್ಪ ಇವೆಲ್ಲ ಮಿಕ್ಸ್ ಮಾಡಿ ಅಭಿಷೇಕ ಮಾಡಿ ಬಾಬಾ ಅವ್ರಿಗೆ. ಪನ್ನೀರ್ ಅಭಿಷೇಕ ಅಂದರೆ ನೀರಿನ ಜೊತೆಯಲ್ಲಿ ಕುಡಿಯೋ ನೀರು, ಶುದ್ಧ ನೀರನ್ನ ತಗೊಂಡು ಸ್ವಲ್ಪ ಅದರಲ್ಲಿ ಒಂದು 4 ಸ್ಪೂನಷ್ಟು ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅಭಿಷೇಕ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಅದನ್ನು ಸಪ್ರೇಟಾಗಿ ಒಂದು ಬಾಟ್ಲಿಗೆ ಹಾಕಿಟ್ಬಿಟ್ಟು ನೀವು ಅಭಿಷೇಕ ಮಾಡಿರೋ ನೀರನ್ನು, ಪನ್ನೀರ್ ನೀರನ್ನ ಅಭಿಷೇಕ ಮಾಡಿರೋದನ್ನು ಅದನ್ನು ಒಂದು ಬಾಕ್ಸಲ್ಲಿ ಇಟ್ಕೊಂಡಾಗ ಕಾರಣ ಏನಂದರೆ, ಪ್ರತಿದಿನ ನೀವು ಪೂಜೆ ಮಾಡೋಕ್ಕೂ ಮುನ್ನ ಮಲಗೋ ಕೋಣೆಯಿಂದ ಹಿಡಿದು, ದೇವ್ರ ಕೋಣೆಯಿಂದ ಹಿಡಿದು ಬಾತ್ರೂಮ್ವರೆಗೂ ನೀವು ಮನೆಯಿಂದ ಒಳಗಡೆ ಪ್ರತಿಯೊಂದು ಮೂಲೆಗೂ ಪ್ರತಿಯೊಂದು ಕಡೆನೂ ಮಂಚದ ಕೆಳಗಡೆ, ದಿವಾನ ಸೋಫಾ ಕೆಳಗಡೆ, ಡೈನಿಂಗ್ ಟೇಬಲ್ ಕೆಳಗಡೆ, ಪ್ರತಿಯೊಂದು ವಸ್ತುಗಳ ಕೆಳಗಡೆನೂ ಚಿಮ್ಮಿಸ್ಬೋದು, ಪ್ರೋಕ್ಷಣೆ ಮಾಡ್ಬೋದು. ಮತ್ತು ನಿಮ್ಮ ಮನೆ ಮೇಲೆ ಹೋಗಿ ನೀವು ಪ್ರೋಕ್ಷಣೆ ಮಾಡ್ಬೋದು ಅಂದರೆ ಸಾಧ್ಯ ಆದರೆ ಅದು ಮಾಡಿ. ನಿಮ್ಮ ಮನೆ ಸುತ್ತಮುತ್ತ ನೀವು ಹಾಕೋಕ್ಕೆ ಅವಕಾಶ ಇದೆ ಅಂದರೆ ಅದನ್ನು ಮಾಡಿ. ಮತ್ತು ನೀರಿನಿಂದ ಪಚ್ಕರ್ಪೂರ ಹಾಕಿ ಜವಾದ್ ಪೌಡ್ರನ್ನ ಹಾಕಿಬಿಟ್ಟು ಫಲಪುಷ್ಪಗಳು ಒಂದು 5 ಥರ ಬಣ್ಣದ ಸುವರ್ಣ ಹೂವು ಬರುತ್ತಲ್ಲ, ಸ್ಮೆಲ್ ವಾಸನೆ ಇರೋಂಥ ಪುಷ್ಪಗಳನ್ನ ತಗೊಂಡು ಬಿಡಿಯಾಗಿ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಪಚ್ಕರ್ಪೂರ, ಜವಾದು ಇವೆಲ್ಲ ಹಾಕಿ ಅಭಿಷೇಕ ಮಾಡೋದ್ರಿಂದ ಅದು ಕೂಡ ನಿಮಗೆ ತುಂಬ ಒಳ್ಳೆಯದು ಆಗುತ್ತೆ. ಮತ್ತು ಬಾಬಾ ಅವ್ರಿಗೆ ಒಂದು ಆ ನೋವು ಇದೆಯಲ್ಲ, ಚುಚ್ಚೋದು, ಹಿಂಸೆ ಮಾಡಿದ್ದಾಗಲೇ ಹೇಳಿಸಿದ್ರಲ್ಲ, ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಔಷಧಿಗಳು ರೂಪದಲ್ಲಿ ಅವರಿಗೆ ಅವಕಾಶ ಆಗತ್ತೆ. ಈ ರೀತಿ ಮಾಡೋದ್ರಿಂದ ಬಾಬಾ ಅವ್ರಿಗೆ ಮುಳ್ಳಿನಿಂದ ಏನು ಹಿಂಸೆ ಕೊಟ್ಟಿದ್ದಾರೆ ಅದು ಈ ಅಭಿಷೇಕ ಮಾಡೋದ್ರಿಂದ ಅವರು ಒಂದು ದೇಹಕ್ಕೆ ಆ ಗಾಯಗಳಿಗೆ ನಾವಿಲ್ಲಿ ಅಭಿಷೇಕ ಮಾಡ್ತಾ ಅವ್ರ ಮೇಲೆ ಗಾಯಗಳೆಲ್ಲ ವಾಸಿ ಆಗ್ತಾ ಹೋಗುತ್ತೆ.
ನಮಗೆ ಹೇಗೆ ಬಾಬಾ ಹೇಳ್ತಾ ಇದ್ದಾರೋ ಅದನ್ನೇ ಬಾಬಾ ಅವ್ರಿಗೂ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ನಾವು ಅಭಿಷೇಕ ಮಾಡಿಸ್ಕೊಳ್ಳಲ್ಲ, ನಮಗೆ ಮಾಡಿಸು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬಾಬಾಗೆ ತೊಂದರೆ ಮಾಡೋದ್ರಿಂದ, ಆ ಅಭಿಷೇಕ ಅವ್ರಿಗೆ ಮಾಡೋದ್ರಿಂದ ಅದು ಅವ್ರಿಗೂ ಒಳ್ಳೆಯದಾಗತ್ತೆ. ಅವ್ರಿಗೆ ಅದನ್ನು ಗುಣಪಡಿಸ್ದಂಗೆ ನಮ್ಮ ಒಬ್ಬರಿಗೆ ಔಷಧಿನ ಕೊಟ್ಟು ಗುಣಪಡಿಸ್ತೀವಲ್ಲ, ಎಷ್ಟು ಆರಾಮ ಅನಿಸುತ್ತೆ. ಅದೇ ರೀತಿ ಬಾಬಾ ಅವ್ರಿಗೂ ಪಂಚಾಮೃತ ಅಭಿಷೇಕ ಲಾಸ್ಟಲ್ಲಿ ಮಾಡ್ತಾರಲ್ಲ, ಅದನ್ನಂತೂ ಮಾಡಿ ದಯವಿಟ್ಟು ಬಿಡಬೇಡಿ. ಮಾಡಿ ಅದಂತೂ ಮಾಡಿದ್ರೆ ಇನ್ನಷ್ಟು ಅವ್ರಿಗೆ ಆಹಾರ, ಒಂದು ಸುಸ್ತಾಗಿರೋಂಥ ವ್ಯಕ್ತಿಗೆ ಆಹಾರನ ಕೊಟ್ಟಷ್ಟು ಶಕ್ತಿ ಆಗುತ್ತೆ ಅವ್ರಿಗೆ. ಅವರಿಗೆ ಪೂಜೆ ಮಾಡಿ ಒಂದು ವಸ್ತ್ರ, ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿರುವ ವಿಗ್ರಹಕ್ಕೆ ವಸ್ತ್ರನ ಧರಿಸಿ, ಅವರು ಬಟ್ಟೆ ಎಲ್ಲ ಮುಳ್ಳಿನಿಂದ ಒಡೆದು ಚುಚ್ಚಿ ಮಾಡಿದಾರಲ್ಲ, ಅವರು ಬಟ್ಟೆ ಎಲ್ಲ ಹರಿದಿದೆ. ನಿಮ್ಮ ಮನೆಯಲ್ಲಿ ಅಭಿಷೇಕ ಮಾಡಿರೋ ವಿಗ್ರಹಕ್ಕೆ ಅವ್ರಿಗೊಂದು ಪೇಟ ಮತ್ತು ವಸ್ತ್ರ ಸಿಗತ್ತಲ್ಲ, ಅದನ್ನು ಹಾಕಿ ಅಂತ ಇಲ್ಲಿ ಹೇಳ್ತಾ ಇದ್ದೀರಿ. ಬಾಬಾ ಅವರು ಹೇಳಿಸ್ತಾ ಇದ್ದಾರೆ, ದಯವಿಟ್ಟು ಮಾಡಿ ಅದು. ಮತ್ತು ಇನ್ನೂ ಒಂದು ಅಭಿಷೇಕ ಅಂತ ಇದೆ, ವಿಭೂತಿ ಅರ್ಚನೆ ಮಾಡ್ಬೋದು. ಅಥವಾ ಅಭಿಷೇಕ ನೀರಲ್ಲಿ ಪನ್ನೀರು ನೀರು ಮಿಕ್ಸ್ ಮಾಡಿಬಿಟ್ಟು ವಿಭೂತಿ ಅದಕ್ಕೆ ಕಲಿಸ್ಬಿಟ್ಟು ನೀವು ಅದು ಕೂಡ ಅಭಿಷೇಕ ಮಾಡ್ಬೋದು. ಅಥವಾ ವಿಗ್ರಹದ ಮೇಲೆ ಈ ರೀತಿ, ಈ ಬೆರಳ ರೀತಿ ಇಟ್ಕೊಂಡು ಸ್ಟ್ರೈಟ್ ಇರಬೇಕು, ಹಿಂಗಿರಬಾರ್ದು ಅಂತ ಹೇಳ್ತಾರೆ. ಒಂದೊಂದು ಚಿಟಿಕೆ ಈ ಬೆರಳಿನಿಂದ ಉಂಗುರ, ಈ 2 ಬೆರಳುಗಳಿಂದ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿಂದ ತಗೊಂಡು ಒಂದೊಂದು ಚಿಟಿಕೆ ಅರ್ಚನೆ ಅಂದರೆ ಆ ವಿಗ್ರಹದ ಮೇಲೆ ಅಥವಾ ಫೋಟೋ ಮೇಲೆ ಹಾಕ್ಕೊಂಡು 108 ಶ್ಲೋಕನ ಹೇಳಿಕೊಂಡು ನಾವು ಒಂದೊಂದು ಸರಿನೋ ಒಂದೊಂದು ಪದಗಳಿಗೂ ನಾವು ವಿಭೂತಿ ಸ್ವಾಮಿ ಮೇಲೆ ಅರ್ಚನೆ ಮಾಡೋದ್ರಿಂದ ಅದರಿಂದನೂ ತುಂಬ ಬಾಬಾಗೆ ಆರಾಮ ಅನಿಸುತ್ತೆ. ಆ ವಿಭೂತಿಯಿಂದ ಅವ್ರಿಗೂ ಗಾಯ, ಅವರು ಸೃಷ್ಟಿ ಮಾಡಿದ್ದು ಅವ್ರಿಗೇನಾ ಅಂತ ಪ್ರಶ್ನೆ ಯಾರೋ ಮಾಡ್ಕೋತಿದ್ದೀರಾ. ಆ ಪ್ರಶ್ನೆಗಳೇನು ಮಾಡ್ಕೋಬೇಡಿ. ಬಾಬಾ ಕೊಟ್ಟಿದ್ದು ಬಾಬಾಗೂ ಸಿಗಬಾರ್ದಂತೇನಿಲ್ಲ. ಇವಾಗ ಗಾಯ ಆದರೆ ನಮಗೆ ಗಾಯ ವಾಸ ಮಾಡಲಿಕ್ಕೆ ಔಷಧಿನ ಹಾಕ್ತಾರೆ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗೆಲ್ಲ ಮಾಡ್ತಾರೆ. ಆದರೆ ಬಾಬಾ ಅವ್ರಿಗೆ ಆದರೆ ಯಾರಿದ್ದಾರೆ? ನಾವೇ ತಾನೇ ಮಾಡಬೇಕು. ಅವರು ತಂದೆ ಆಗಿದ್ದಾರೆ, ತಾಯಿ ಆಗಿದ್ದಾರೆ, ಸ್ನೇಹಿತರಾಗಿದ್ದಾರೆ, ಅಕ್ಕಪಕ್ಕದವರಾಗಿದ್ದಾರೆ. ಎಲ್ಲ ರೂಪದಲ್ಲೂ ಬಾಬಾ ಕಾಣಿಸ್ತುವಾಗ ನಾವು ಅವರಿಗೆ ಮಾಡಬೇಕಾದ್ರೆ ನಮಗೆ ತಾನೇ ಒಳ್ಳೆಯದಾಗೋದು. ಯಾರೋ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಮಾಡಬೇಕು ಅನ್ನೋ ಭಾವನೆ ದಯವಿಟ್ಟು ತಗೋಬೇಡಿ. ಖಂಡಿತ ನೀವು ಇದನ್ನು ಮಾಡೋದ್ರಿಂದ ಇದು ಯಾರಿಗೆ ಹೇಳಿಸ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಇದನ್ನು ಮಾಡಬೇಕು ಅಂತ ಯಾರ ಮನಸ್ಸಿಗೆ ಬರುತ್ತೆ ತಕ್ಷಣ ಮಾಡಿ. ಅದಕ್ಕೆ ಯಾವುದೇ ಥರ ಸಮಯ ಸಂದರ್ಭ ಬೇಕಿಲ್ಲ. ದೇವರ ಮನೆ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು, ನನ್ನ ಮಾತನ್ನು ಇವರು ಹಿಂಸೆ ಮಾಡಿರೋದನ್ನು ನಾನು ನನ್ನ ಬಾಯಲ್ಲಿ ಬಾಬಾ ಹೇಳಿಸ್ತಾ ಇರೋದನ್ನು ತೊದಲಿಸ್ತಿದ್ದಾರೆ, ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದಾರೆ, ನಾನು ಹೇಳಬಾರ್ದು ಅಂತ. ಶ್ರೀ ಹರಿ ರಾಘವೇಂದ್ರ, ದಯವಿಟ್ಟು ಈ ರೀತಿ ಯೋಚನೆ ಮಾಡಬೇಡಿ. ಮಾಡಿ ಅದರಿಂದ ಯಾರೋ ಮಾಡಿದ್ದಲ್ಲ, ನಾವು ಒಬ್ರಿಗೆ ಸಹಾಯ ಮಾಡೋದ್ರಿಂದ ನಮಗೇನೋ ಒಂದು ಸಹಾಯ ಖಂಡಿತ ಸಿಕ್ಕೇ ಸಿಗುತ್ತೆ. ಇದು ಯಾರು ಮಾಡ್ತೀರಾ ಅವರಿಗೆ ತುಂಬ ಒಳ್ಳೆಯದು ಆಗತ್ತೆ ಅಂತ ಇಲ್ಲಿ ಇದೆ. ಮಾಡಿ ಆ ಪುಣ್ಯವಂತರು ಬಹಳ ಅದೃಷ್ಟಶಾಲಿಗಳು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಂಬರ್ ಕೂಡ ಕಾರ್ಡ್ ಮುಖಾಂತರ 2ನೇ ಭಾಗ ಮತ್ತು 2ನೇ ಭಾಗದಲ್ಲಿ 3ನೇ ಕಾರ್ಡ್ ಕೂಡ ಕೊಟ್ಬಿಟ್ಟಿದ್ದಾರೆ ಬಾಬಾ. ಎಷ್ಟು ಶಾಂತಿಯಿಂದ ಕೂತಿದ್ದಾರೆ ಅಂದರೆ ಎಲ್ಲ ನೋಡ್ತಾ ಇದ್ದೀನಿ ನಾನು ಅಂತ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾನು ಇದ್ದಾಗ ಯಾಕೆ ಭಯ, ನನ್ನ ನಾಮ ಸ್ಮರಣೆ ಜಪ ಮಾಡು, ರಕ್ಷಣೆಯಲ್ಲಿ ನೀನಿದೆಯಾ, ನನ್ನ ರಕ್ಷಣೆಯಲ್ಲಿ ನೀನಿದೆಯಾ ಅಂತ. ಈ ಸಂದೇಶ ಯಾರಿಗೆ ತಲುಪ್ತಿದೆ ಗೊತ್ತಿಲ್ಲ. ಧೈರ್ಯ ತಗೊಳ್ಳಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಭಯ ಬೇಡ,
ಏನಕ್ಕೆ ಹೆದರುತ್ತಿದ್ಯಾ, ಪ್ರತಿಯೊಂದು ನಾನು ಗಮನಿಸ್ತಾ ಇದ್ದೀನಿ, ನಾನು ನೋಡ್ಕೋತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಭಾಗದಲ್ಲಿ, ಎರಡನೇ ಕಾರ್ಡಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನಿನ್ನಲ್ಲಿ ಹೊರಗಡೆ ಎಲ್ಲೂ ಹುಡುಕ್ಬೇಡ, ನಿನ್ನಲ್ಲೇ ನಾನಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ನೀನು ನನ್ನ ಹುಡುಕ್ಬೇಕಷ್ಟೆ, ಎಲ್ಲಿದ್ದೀನಿ ಅಂತ ನೀನು ಹುಡುಕ್ಬೇಕಷ್ಟೆ, ನಿನ್ನೊಳಗೆ ಇದ್ದೀನಿ ನಾನು, ದೂರ ಎಲ್ಲೋ ನೋಡ್ತಿದ್ದೀನಿ ಅಂತ ತಿಳ್ಕೊಬೇಡ, ಒಳಗಡೆನೇ ಇದ್ದೀನಿ, ನಿನ್ನ ಜೊತೆಯಲ್ಲೇ ಇದ್ದೀನಿ ನಾನು, ಭಯ ಪಡಬೇಡ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದರಲ್ಲೂ ಎರಡನೇ ಭಾಗದಲ್ಲಿ ಯಾರು ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೂ 2 ಕಾರ್ಡ್ ಕೊಟ್ಟಿದ್ದಾರೆ. 2 ಕಾರ್ಡಲ್ಲೂ ಧೈರ್ಯವಾಗಿರು, ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅಂಥ ಪರಿಸ್ಥಿತಿಯಲ್ಲಿ ಆಗಲೇ ಹೇಳಿಸ್ದಂಗೆ ಅಂಥ ಪರಿಸ್ಥಿತಿಯಲ್ಲಿದ್ದರೂ ನಾನಿದ್ದೀನಿ, ಧೈರ್ಯವಾಗಿರು ಅಂತ ಹೇಳ್ತಾ ಇದ್ದಾರೆ. ಧೈರ್ಯ ತಗೊಳ್ಳಿ. 3ನೇ ಭಾಗದಲ್ಲಿ 3 ಕಾರ್ಡ್ ಕೊಟ್ಟಿದ್ದಾರೆ ಬಾಬಾ. ಯಾರೋ ಜೀವನಕ್ಕೆ ತೊಂದರೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅವ್ರಿಗೇನಾದರೂ ಮಾಡಿ ನಾನು ಅವ್ರಿಗೆ ಜೀವ ತೆಗಿಬೇಕು, ಪ್ರಾಣ ಹಿಂಸೆ ಕೊಟ್ಟು ಅವರ ಪ್ರಾಣನ ತೆಗಿಬೇಕು ಅಂತ ನಾನು ಮಾಡಿಬಿಡ್ಬೇಕು ಅಂತ ಯಾರೋ ಅನ್ಕೋತಾ ಇದ್ದಾರೆ. ಯಾರೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಕೂಡ. ನನ್ನ ಗಂಟ್ಲೆಲ್ಲ ತುಂಬ ಒಣಗ್ತಿದೆ, ನನಗೆ ಮಾತೇ ಬರ್ತಿಲ್ಲ, ನನಗಷ್ಟು ಇದಾಗ್ತಿದೆ, ಒಂಥರ ಘಾಟ್ ಬರ್ತಿದೆ. ಆಗಲಿ, ಅವರು ಏನೇ ಮಾಡಲಿ, ಸುಪಾರಿ ಕೊಡ್ತಾ ಇದ್ದಾರಂತೆ, ಯಾರನ್ನೋ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಡ್ತಾ ಇದ್ದಾರೆ, ಅವ್ರನ್ನ ಕೊಂದಾಕು ಅಂದ್ಬಿಟ್ಟು ತುಂಬಾ ಪ್ರಯತ್ನಗಳು ಮಾಡ್ತಿದ್ದಾರೆ. ಆದರೆ ಅವ್ರನ್ನ ಹೇಗೆ ಕಾಪಾಡಬೇಕನ್ನೋದು ಬಾಬಾಗೆ ಗೊತ್ತಿದೆ. ಈ ವಿಚಾರ ತಿಳಿದವರು ತಾಳ್ಮೆಯಿಂದ ಇರಿ, ನಾನಿದ್ದೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಧೈರ್ಯ ಕೆಡೋದು ಬೇಡ, ಮಾಡೋದೆಲ್ಲ ಅವರು ಏನೇನು ಪ್ರಯತ್ನ ಮಾಡ್ತಾರೋ ಮಾಡಲಿ. ಓಂ ಸಾಯಿರಾಮ್, ಶ್ರೀ ಸಾಯಿರಾಮ್, ಜೈ ಸಾಯಿರಾಮ್ ಅಂತ ಜಪ ಮಾಡಿ, ಅವರು ನಾಮ ಜಪ ಮಾಡಿ, ಅವರು ಶ್ಲೋಕಗಳನ್ನ ಓದ್ರಿ, 108 ಶ್ಲೋಕಗಳನ್ನ ಪಾರಾಯಣ ಮಾಡಿ ನಿಮ್ಮನ್ನು ಕಾಪಾಡ್ತಾರೆ ಬಾಬಾ. ಸಾಯಿ ಬಾಬಾ ನಾನು, ದೇವರು ನಾನು ಅಂತ ನೀವು ನಂಬಿದ ಮೇಲೆ ಸಾಯಿ ಸಾಯಿ ಅಂತ ಜಪ ಮಾಡಿಕೊಂಡು ನೆಮ್ಮದಿಯಾಗಿರಿ. ನಿಮ್ಮ ಸಮಸ್ಯೆಗಳು ನನಗೆ ಸಮರ್ಪಣೆ ಮಾಡಿ, ನನಗೆ ತಿಳಿಸ್ಬಿಟ್ಟು ನೀವು ಆರಾಮಾಗಿರಿ. ಹಂಗಂದ್ಬಿಟ್ಟು ಪೂರ್ತಿಯಾಗಿ ಮರೆತುಬಿಟ್ಟು ಆರಾಮಾಗಿರೋದಲ್ಲ, ನನಗೆ ಹೇಳ್ಬಿಟ್ಟು ನೀವು ನಿಮ್ಮ ಕೆಲಸಗಳೇನಿದೆಯೋ ಅದನ್ನು ಗಮನ ಕೊಟ್ಟು ನಿಮ್ಮ ಕೆಲಸಗಳ ಕಡೆ ಗಮನ ಕೊಡಿ, ಅದನ್ನು ನಾನು ನೋಡ್ಕೋತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ 3ನೇ ಕಾರ್ಡಲ್ಲಿ ಬಾಬಾ, 3ನೇ ಭಾಗದ 3ನೇ ಕಾರ್ಡಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಇನ್ನ ಒಳಗಡೆನೆ ನನ್ನನ್ನು ಹುಡುಕು ಅಂತ ಆಗಲೇ ಹೇಳಿದ್ರು. ಹಾಗೆ ಹುಡುಕೋದ್ರ ಜೊತೆಗೆ ನಿನ್ನ ಮನಸ್ಸಲ್ಲಿ ನನ್ನ ಜ್ಯೋತಿ ಇದೆ, ಅದನ್ನು ಹುಡುಕು. ನಿನ್ನ ಮನಸ್ಸಲ್ಲಿ ಭಕ್ತಿ ಇದೆ, ಅದನ್ನು ಹುಡುಕು. ಭಕ್ತಿ ಜೊತೆಗೆ ಶಕ್ತಿನೂ ಇದೆ, ಅದನ್ನು ಹುಡುಕು. ತಾಳ್ಮೆಯಿಂದ, ಸಮಾಧಾನದಿಂದ, ಸಂತೋಷದಿಂದ ಅದನ್ನು ನೀನು ಹುಡುಕಿದ್ರೆ ಆ ಜ್ಯೋತಿ ಜೊತೆಗೆ ಭಕ್ತಿನೂ ಇದೆ, ಜ್ಯೋತಿನೂ ಎರಡೂ ಸಿಗತ್ತೆ. ಅದು ನಿನ್ನ ಜೀವನಕ್ಕೆ ದಾರಿ ತೋರಿಸುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿನ್ನ ಹೃದಯದಲ್ಲೇ ನಾನು ನಿಂತಿದ್ದೀನಿ, ಚಿಂತೆ ಮಾಡಬೇಡ. ಯಾರೇನೇ ಮಾಡಲಿ, ನನಗೆ ತೊಂದರೆ ಮಾಡಲಿ, ನಿನಗೆ ತೊಂದರೆ ಮಾಡಲಿ, ಅದನ್ನು ನಾನು ಹೇಗೆ ಬಗೆಹರಿಸಬೇಕು ಅನ್ನೋದನ್ನು ಕಾಲದಲ್ಲಿ ಉತ್ತರನ ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇರೋಂಥದ್ದು. ಹಾಗಾಗಿ ದಯವಿಟ್ಟು ಇಲ್ಲಿ ಯಾರು ಅರ್ಥ ಮಾಡ್ಕೊಂಡಿದ್ದೀರೋ ಅವರು ಬಾಬಾಗೆ
ಅಭಿಷೇಕ ಅರ್ಚನೆ ಏನೇನು ಇಲ್ಲಿ ಹೇಳಿಸಿದ್ದಾರೆ ಅದನ್ನು ಮಾಡಿ ಬಾಟಮ್ ಆಫ್ ಡೆಕ್ ಏನು ಕೊಟ್ಟಿದ್ದಾರೆ ಕಾರ್ಡು ಅದನ್ನು ನೋಡೋಣ. ನಿಮ್ಮ ನಿಜವಾದ ರೂಪ ಬಾಬಾಗೆ ಮಾತ್ರ ಗೊತ್ತಿರುತ್ತೆ, ಆಯಿತಾ? ನಿಮ್ಮ ನಿಜವಾದ ರೂಪ ಆತ್ಮವಿಶ್ವಾಸ ಬಾಬಾಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮ ಪ್ರೀತಿ ಬಾಬಾ ಅವ್ರ ಮೇಲೆ ಹೆಚ್ಚಾಗಿ ಬೆಳೆಸ್ಕೊಳ್ಳಿ, ಅದರಿಂದ ನಿಮಗೆ ಉಪಯೋಗ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನೀವು ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಬಾಬಾ, ನಾಮ ಜಪ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ರಕ್ಷಣೆ, ನಿಮ್ಮ ಜೀವನಕ್ಕೆ ಏನು ಬೇಕೋ ಅನುಕೂಲಗಳು ಅವೆಲ್ಲ ಆಗತ್ತೆ. ಕಾಲ ಕ್ರಮೇಣ ಒಂದೊಂದೇ ನಿಮ್ಮ ಸಮಸ್ಯೆಗಳಲ್ಲಿ ನಿಮ್ಮ ಇಷ್ಟಾರ್ಥಗಳಲ್ಲಿ ನಡೀತಾ ಹೋಗುತ್ತೆ ಅಂತ ಬಾಬಾ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಬಾಟಮ್ ಆಫ್ ದ ಡೆಕ್ ಕಾರ್ಡ್ ನನ್ನ ಮಾತನ್ನು ನಾನು ಬೇಕಂತ ಹೇಳ್ತಾ ಇರೋದಿಲ್ಲ, ಇಲ್ಲಿ ನಾನು ಹೇಳಬಾರ್ದು ಅಂತ ನನ್ನ ಮಾತನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇರಲಿ, ಪರವಾಗಿಲ್ಲ, ಇದನ್ನು ಅರ್ಥ ಮಾಡ್ಕೊಂಡವ್ರಿಗಾಗತ್ತೆ. ನೋಡಿ ಮತ್ತೆ ತೊದಲ ಆಗ್ತಿದೆ. ಅರ್ಥ ಮಾಡ್ಕೊಳ್ದಿರ ಇರೋರಿಗೆ ನಾನೇನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಈ ರೀಡಿಂಗ್ ಮಾಡಬಾರ್ದು ಅಂತ ತುಂಬ ಜನ ಅಡ್ಡಿಪಡಿಸ್ತಾ ಇದ್ದಾರೆ. ಮಾಡಲಿ, ಸಂತೋಷ. ಈ ಆಯ್ಕೆ ನಾನು ಆಗಲೇ ಇನ್ನೊಂದು ವಿಡಿಯೋದಲ್ಲಿ ಹೇಳ್ದಂಗೆ ಆಯ್ಕೆ ಮಾಡ್ಕೊಂಡಿರೋದು ಬಾಬಾ ಅವರು. ಟ್ಯಾರೋ ಏಂಜಲ್ಸ್ ಯೂನಿವರ್ಸ್ ನನ್ನ ಆಯ್ಕೆ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಗಮನ ಏನಿದ್ರು ಅವ್ರ ಕಡೆ ಇರಬೇಕು, ಏಂಜಲ್ಸ್ ಯೂನಿವರ್ಸ್ ಕಡೆ ಗಮನ ಇರಬೇಕು ಮತ್ತು ದೇವರುಗಳ ಕಡೆ ಗಮನ ಇರಬೇಕಷ್ಟೇ. ನನ್ನ ಕೆಲಸದ ಮೇಲೆ ನಾನು ಗಮನ ಇಡಬೇಕು. ಹಾಗಾಗಿ ಈಗ ಏನು ಹೇಳೋದು ಅಂದರೆ, ಆದಷ್ಟು ಯಾರಿಗೆ ಬಾಬಾ ವಿಚಾರದಲ್ಲಿ ಅರ್ಥ ಆಗಿದೆ, ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಅಭಿಷೇಕ ಮಾಡ್ತೀರಾ, ಅರ್ಚನೆ ಮಾಡ್ತೀರಾ, ದಯವಿಟ್ಟು ಮಾಡಿ. ಅದರಿಂದ ನಿಮಗೂ ಒಳ್ಳೆಯದಾಗತ್ತೆ, ಬಾಬಾ ಅವ್ರಿಗೂ ಆ ಒಂದು ಪರಿಸ್ಥಿತಿಯಿಂದ ಸುಧಾರಿಸೋ ಥರ ಆಗತ್ತೆ. ಮಾಡಿ ಅಂತ ಹೇಳ್ತಾ, ಆ ಅರ್ಚನೆ ಮಾಡಿರೋ ವಿಭೂತಿ ಇರುತ್ತಲ್ಲ, ಅದನ್ನು ಒಂದು ಪುಟ್ಟ ಡಬ್ಬಿಗೆ ಹಾಕಿಟ್ಕೊಂಡು ಪ್ರತಿದಿನ ನೀವು ಹೊರಗಡೆ ಹೋಗೋಕ್ಕೆ ಮುಂಚೆ ಪೂಜೆ ಮಾಡ್ತಿರಲ್ಲ, ಆವಾಗ ಹಣೆ ಮಧ್ಯಭಾಗಕ್ಕೆ ಹೆಂಗಸಾಗಲಿ ಗಂಡಸಾಗಲಿ ಮಕ್ಕಳಾಗಲಿ ಹಿರಿಯರಾಗಲಿ ಹಣೆ ಮಧ್ಯಭಾಗಕ್ಕೆ ಇಡಬೇಕು. ಪ್ರತಿಯೊಬ್ಬರಲ್ಲೂ ಥರ್ಡ್ ಐ ಚಕ್ರ ಅಂತ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಇರುತ್ತೆ ಅದು. ಅದನ್ನು ಯಾವಾಗ ನಾವು ತಾಳ್ಮೆಯಿಂದ ನಾವು ಈ ವಿಚಾರಗಳಲ್ಲಿ ಮುಳುಗ್ತೀವೋ ಆಗಲೇ ಅದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಇನ್ನಷ್ಟು ತಿಳ್ಕೋಬೇಕು. ಆದಷ್ಟು ಥರ್ಡ್ ಐ ಚಕ್ರ ಅಂದರೆ ಸೆಂಟ್ರು ಮಧ್ಯ ಹಣೆ ಇರುತ್ತೆ ಅಂತ, ಈಶ್ವರನಿಗೆ ಇರುತ್ತಲ್ಲ ಆ ರೀತಿ ಈಶ್ವರನಿಗೂ ಇರುತ್ತೆ, ಈಶ್ವರಿ ಪಾರ್ವತಿಗೂ ಇರುತ್ತೆ. ಅವರವರ ಒಂದು ಅವತಾರ ಪರಿಸ್ಥಿತಿಗಳಿಗೆ ಅವತಾರ ತಾಳಿರ್ತಾರಲ್ಲ, ಆವಾಗ ಅವರು ಥರ್ಡ್ ಐ ಚಕ್ರದಲ್ಲಿ ಕಣ್ಣು ಇರೋದು ಕಾಣಿಸೋದು. ಹಾಗಾಗಿ ನಮಗೆಲ್ಲ ಕಾಣಿಸೋ ಅಷ್ಟು ನಾವು ಪುಣ್ಯವಂತರಲ್ಲ. ಆದಷ್ಟು ಆ ವಿಭೂತಿನ ನಿಮ್ಮ ಮಧ್ಯದ ಹಣೆ ಭಾಗಕ್ಕೆ ಇಡಿ. ಬೆಳಗ್ಗೆ ಸಂಜೆ ಸಾಧ್ಯ ಆದರೆ ಇಡಿ. ಅದು ಶೋ ಅಂದ್ಕೋಬೇಡಿ. ಶೋ ನೋಡೋಕ್ಕೋದ್ರೆ ನಮ್ಮ ಜೀವನ ಮುಂದುವರಿಯಲ್ಲ, ನಮ್ಮ ಕೆಲಸ ಕಾರ್ಯಗಳು ಮುಂದುವರಿಯಲ್ಲ. ನಾವು ಆಧ್ಯಾತ್ಮಿಕ ಕಡೆ ದೇವರ ಕಡೆ ನಾವು ಮಾಡ್ಕೊಂಡು ಹೋಗ್ತೀವೋ ಅಷ್ಟು ನಮಗೆ ಎಲ್ಲ ಚೆನ್ನಾಗೇ ಇರುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಮಾಡೋಣ. ಸಾಯಿರಾಮ್. ಓಂ ಸಾಯಿರಾಮ್, ಶ್ರೀ ಸಾಯಿರಾಮ್, ಜೈ ಸಾಯಿರಾಮ್. ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷಪ್ರದಾತಂ ಬಾಬಾ ವಿಭೂತಿಂ ಇದಮಾಶ್ರಯಾಮಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿರಾಮ್.